ಹಾಯ್ ಎವ್ರಿವನ್, ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇದು ಸಹ ಒಂದು PSI 2024 ಎಕ್ಸಾಮ್ನ ಸಾಮಾನ್ಯ ಜ್ಞಾನ ಪ್ರಶ್ನೆಯಾಗಿದೆ. ಈ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಈ ಕೆಳಗೆ ನೀಡಿರುವಂತಹ ಪ್ರಮುಖ ನದಿಗಳು ಅವುಗಳ ಉಪನದಿಗಳಿಗೆ ರಿಲೇಟೆಡ್ ಆಗಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ನದಿಗಳು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಉಪನದಿಗಳು ಕೊಟ್ಟಿದ್ದಾರೆ. ಸಾಕಷ್ಟು ಏನು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗಳು ಉಪನದಿಗಳ ಬಗ್ಗೆ ಕೇಳೋದು ಕಾಮನ್ನು. ಕಾವೇರಿ ನದಿ, ಗೋದಾವರಿ ನದಿ, ನರ್ಮದಾ ನದಿ, ಕೃಷ್ಣಾ ನದಿ. ಆಪ್ಷನ್ ಏನಿದೆ, ಉಪನದಿಗಳಲ್ಲಿ ಮಾಂಜ್ರಾ, ವಾರ್ಧಾ, ಇಂದ್ರಾವತಿ, ಹಿರಾನ್, ಬರ್ನಾ, ಶಕ್ಕರ್, ಕೊಯ್ನಾ, ಘಟಪ್ರಭಾ, ಭೀಮಾ, ಹಾರಂಗಿ, ಹೇಮಾವತಿ, ಕಬಿನಿ. ಸೊ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಪ್ರಶ್ನೆ ಹೇಳ್ದಂಗೆ ಭಾರತ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳ ರಿಲೇಟೆಡ್ ಆಗಿದೆ. ಅವನ್ನ ಸರಿಯಾಗಿ ಹೊಂದಿಸ್ಬೇಕಂತ ಕೇಳುತ್ತೆ. ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ. ಉಪನದಿಗಳು ಮಾಂಜ್ರಾ, ವಾರ್ಧಾ, ಇಂದ್ರಾವತಿ, ಹಿರಾನ್, ಬರ್ನಾ, ಶಕ್ಕರ್, ಕೊಯ್ನಾ, ಘಟಪ್ರಭಾ, ಭೀಮಾ, ಹಾರಂಗಿ, ಹೇಮಾವತಿ, ಕಬಿನಿ. ಸೊ ಫಸ್ಟ್ ನೋಡಿದ್ರೆ ಕಾವೇರಿ ನದಿ ಉಪನದಿಗಳಲ್ಲಿ ಹಾರಂಗಿ, ಹೇಮಾವತಿ, ಕಬಿನಿ ಆಪ್ಷನ್ 4 ಬರುತ್ತೆ. ಗೋದಾವರಿ ಉಪನದಿಗಳಲ್ಲಿ ಆಪ್ಷನ್ ಬಿ ಮಾಂಜ್ರಾ, ವಾರ್ಧಾ, ಇಂದ್ರಾವತಿ. ಇವು ದಕ್ಷಿಣ ಗಂಗೆ ಅಂತಲೂ ಕರಿತೀವಿ ಗೋದಾವರಿ ನದಿನ. ಇವೆಲ್ಲ ಗೋದಾವರಿಯ ಉಪನದಿಗಳು. ಇನ್ನು ನರ್ಮದಾ ಉಪನದಿಗಳು ಹಿರಾನ್, ಬರ್ನಾ, ಶಕ್ಕರ್. ಇವು ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ಪ್ರಮುಖ ಉಪನದಿಗಳಾಗಿದ್ದಾವೆ. ಇನ್ನು ಕೃಷ್ಣ, ಇದು ಕೊಯ್ನಾ, ಘಟಪ್ರಭಾ, ಭೀಮಾ. ಇವು ಮಹಾರಾಷ್ಟ್ರ, ಕರ್ನಾಟಕದ ಹರಿಯುವಂತಹ ಕೃಷ್ಣಾ ನದಿಯ ಉಪನದಿಗಳಾಗಿದೆ. ಸೊ ಆಪ್ಷನ್ ಏನಾಗುತ್ತೆ, 2 ಆಗುತ್ತೆ. ಅಂದರೆ A4, B1, C2, D3 ಆಗುತ್ತೆ. ಸೊ ನೋಡೋದಾದರೆ ಕಾವೇರಿ ಉಪನದಿಗಳು ಯಾವ ಬರ್ತವೆ, ಹಾರಂಗಿ, ಹೇಮಾವತಿ, ಕಬಿನಿ ಬರುತ್ತೆ. ಗೋದಾವರಿ ಉಪನದಿಗಳು ಯಾವ ಬರುತ್ತೆ, ಮಾಂಜ್ರಾ, ವಾರ್ಧಾ, ಇಂದ್ರಾವತಿ ಬರುತ್ತೆ. ನರ್ಮದಾ ಉಪನದಿಗಳು ಯಾವ ಬರ್ತವೆ, ಹಿರಾನ್, ಬರ್ನಾ, ಶಕ್ಕರ್ ಬರುತ್ತೆ. ಕೃಷ್ಣದ ಉಪನದಿ ಕೊಯ್ನಾ, ಘಟಪ್ರಭಾ, ಭೀಮಾ. ಸೊ ಆಪ್ಷನ್ ಏನಾಗುತ್ತೆ, A4, B1, C2, D3 ಬರುತ್ತೆ. ಓಕೆ, ಆಪ್ಷನ್ 2 ಆಗುತ್ತೆ. ಸೊ ಈ ಪ್ರಶ್ನೆ ಸಾಕಷ್ಟು ಬಾರಿ ಎಕ್ಸಾಮ್ಗಳು ರಿಪೀಟೆಡ್ ಆಗಿದೆ. ಜೊತೆಗೆ ಹಲವಾರು ಎಕ್ಸಾಮ್ಗಳಲ್ಲಿ ಏನು ನದಿಗಳು, ಅದು ಕರ್ನಾಟಕ ನದಿಗಳಿರ್ಬೋದು, ಭಾರತ ನದಿಗಳಿರ್ಬೋದು, ಅವು ಉಪನದಿಗಳ ಬಗ್ಗೆ ಕೇಳುವಂಥ ಒಂದು ಹವ್ಯಾಸ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಈ ಕ್ವೆಶನ್ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಓಕೆ.